ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಈ ಒಂದು ತೂಕನ ನೋಡಿ ಶಾಕ್ ಆಗಬೇಡಿ. ಏನಪ್ಪ 4th ಡೇಗೆ ಇಷ್ಟೊಂದು ಜಾಸ್ತಿ ಆಗಿದ್ದಾಳ ಅಂತ. ಮಾರ್ನಿಂಗ್ ಕೆಲಸ ಮುಗ್ದಿಲ್ಲ ನಂದು. 9 ಗಂಟೆ ಆದ್ರೂ ಕೂಡ ಯಾಕೋ ಗೊತ್ತಿಲ್ಲ ಬರಲಿಲ್ಲ. ಹಾಗಾಗಿ ಅದೇ ತೂಕನ ತೊಗೊಂಡಿದ್ದೀನಿ. ಅದರಲ್ಲಿ 200 ಗ್ರಾಮ್ಸ್ನ ಲೆಸ್ ಮಾಡ್ಕೋಬೇಕಾಗುತ್ತೆ. ಗೈಸ್ ಸುಮ್ಮನಿರೋ. ಅಯ್ಯೋ ಆಯಿತು, ಸುಮ್ಮನಿರೋ ಸ್ವಲ್ಪ. ಹಾಗೆ ನೋಡ್ತಾ ಇರಿ, ನಿಮ್ಗೇನಾದರೂ ಮೂವ್ ಆಗೋ ಥರದ್ದು ಕಾಣಿಸುತ್ತಾ ಅಂತ. ಕಾಣಿಸ್ತಾ? ಬೇರೆ ಮರಕ್ಕೆ ಹತ್ತೋಯ್ತು. ಆಯ್ತು, ಇರೋ ಸ್ವಲ್ಪ ಹೊತ್ತು. ಇದು ಮಲ್ಬಾರ್ ಸ್ಕ್ವಿರಿಲ್ದು ಮರಿ. ತುಂಬ ದಪ್ಪ ಅಂತ ಇಲ್ಲ, ಆದರೆ ನಾವು ನಾರ್ಮಲ್ ಸ್ಕ್ವಿರಿಲ್ನ ನೋಡೋದಕ್ಕಿಂತ ಸಿಕ್ಕಾಪಟ್ಟೆ ದಪ್ಪದು. ಆ್ಯಂಡ್ ಇವತ್ತಿನ ಮಾರ್ನಿಂಗ್ ವೈಬ್ ಈ ಥರ ಇದೆ ನೋಡಿ. ಬರ್ಡ್ಗಳ ಸೌಂಡ್ಗಳೆಲ್ಲ ಕೇಳಿಸ್ಕೊಳ್ಳಿ. ಇನ್ನು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪನ್ನೀರ್ ಬೇಸನ್ ಪೀಲಾನ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡೋದು ಹೇಗೆ ಅಂದರೆ, ಕಡಲೆ ಹಿಟ್ಟು 1 ಕಪ್ಪಷ್ಟು, ಅದಕ್ಕೆ ಸಾಲ್ಟು ಮತ್ತು ಅರಿಶಿಣ ಮತ್ತು ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ದೋಸೆ ಬ್ಯಾಟರ್ಗೆ ರೆಡಿ ಮಾಡ್ಕೊಳ್ಬೇಕು. ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಂಡು ನಿಧಾನಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನು ಫಸ್ಟು ಅರಿಶಿನ ಹಾಕಿರಲಿಲ್ಲ, ಆಮೇಲೆ ಹಾಕ್ಕೊತೀನಿ. ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಬ್ಯಾಟರ್ ಏನೋ ರೆಡಿ ಆಗೋಯ್ತು. ಇನ್ನು ಅದಕ್ಕೆ ಇದೆಲ್ಲ ತರಕಾರಿಗಳನ್ನ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಹಾಗೆಯೇ ಪನ್ನೀರ್ ನಾನು ಬೇಕಂತಲೇ ಈ ಥರ ಮಾಡಿಕೊಂಡೆ. ಹೆಂಗಾದ್ರೂ ಉಡುಡಿ ಮಾಡ್ಕೊಳ್ಬೇಕಲ್ಲ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಕೂಡ ಬೇಕು ಇದಕ್ಕೆ. ಹಾಗೆ ಒಂದು ಟೊಮೆಟೊ ಕೂಡ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಾವು ತವಾ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ, ಇಲ್ಲ ನಿಮಗೆ ಖಾರಕ್ಕೆ ಹೆಂಗೆ ಬೇಕು, ಜಾಸ್ತಿ ಖಾರ ಬೇಕು ಅಂದ್ರೆ 2-3 ಹಾಕ್ಕೊಳ್ಬೋದು. ಹಾಕ್ಕೊಂಡು ಸ್ವಲ್ಪ ಶ್ಯಾಡೋ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿದ್ದು ಏನೇನು ತರಕಾರಿಗಳೆಲ್ಲ ಇತ್ತು ಎಲ್ಲದೂ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಹಾಗೆಯೇ ನೀರು ಹಾಕ್ಬಿಟ್ಟಲ್ಲ. ಅದಾದಮೇಲೆ ಮತ್ತೆ ಪುನಃ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿದ್ದು ಮತ್ತು ಸ್ವಲ್ಪ ಕಾಳು ಮೆಣಸಿನ ಪುಡಿ, ಹಾಗೆಯೇ ಸ್ವಲ್ಪ ಕೊರಿಯಂಡರ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಹೊತ್ತು ಸ್ಟೀಮಲ್ಲೇ ಬೇಯಿಸ್ಬಿಟ್ಟು ಅದಕ್ಕೆ ನಾವೇನು ತುರಿದಿಟ್ಕೊಂಡಿರ್ತೀವಿ ಪನ್ನೀರು, ಅದನ್ನು ಕೂಡ ಹಾಕ್ಬಿಟ್ಟು 1-2 ನಿಮಿಷ ಅಷ್ಟೇ. ಪನ್ನೀರನ್ನ ಜಾಸ್ತಿ ಬೇಯಿಸಬಾರ್ದು. ಅಷ್ಟು ಬೇಯಿಸ್ಕೊಂಡ್ರೆ ಅದು ಕೂಡ ರೆಡಿಯಾಗೋಯ್ತು. ಇನ್ನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ವಿ ಅಲ್ಲ, ಅದನ್ನು ತೆಗೆದು ತವಾದಲ್ಲಿ ಕ್ಲೀನಾಗಿ ನಮಗೆ ಲೇಯರ್ ಯಾವ ಥರ ಬೇಕು ಆ ಥರ ತಿನ್ನಾಗಿ ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ತಿನ್ನಾಗಿ ನಾನು ದೋಸೆನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು ಸೈಡ್ ಬೆಂದಾಯಿತು, ಇನ್ನೊಂದು ಸೈಡ್ ಕೂಡ ಬೇಯೋದಕ್ಕಿಟ್ಟೆ. ಎರಡೂ ಸೈಡು ಬೇಯಿಸ್ಕೊಂಡಾದಮೇಲೆ ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಪಲ್ಯ ಥರ, ಅದು ಪನ್ನೀರ್ ಚೀಲ, ಅದನ್ನು ನಾವು ಹಾಕ್ಕೊಂಡು ಸ್ಟಫಿಂಗ್ನ ಕ್ಲೋಸ್ ಮಾಡಿಕೊಂಡ್ರೆ ರೆಡಿ ಆಗೋಯ್ತು. ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಸೊ ನಾನು ಇದ್ರ ಜೊತೆಗೆ ಇದೊಂದೇ ತಿನ್ನಲಿಲ್ಲ, ಇದ್ರ ಜೊತೆಗೆ ಇನ್ನೂ ಒಂದು ಚಿಕ್ಕದು ಮಾಡಿಕೊಂಡೆ. ಇದು ಯಾಕಂದರೆ ಕಿಂಗ್ ಸೈಜಲ್ಲಿತ್ತು, ಮತ್ತು ಒಂದು ಪುಟಾಣಿ ಸೈಜ್ದೊಂದು ಮಾಡಿಕೊಂಡು ತಿಂದೆ ಇವತ್ತೊಂದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಸನ್ ಪನ್ನೀರ್ ಪೀಲ ರೆಡಿಯಾಗಿದೆ. ವೆರಿ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಸೊ ಇದನ್ನು ತಿಂದ್ಬಿಟ್ಟು ನಾನು ನೆಕ್ಸ್ಟ್ ಕೆಲಸಕ್ಕೆ ಮೂವ್ ಆಗ್ತೀನಿ. ಹಾಗೆಯೇ ಇಲ್ಲಿ ಮಿಡ್ ಮೀಲ್ಗೆ ನಾನು ಅರ್ಧ ಆ್ಯಪಲು, ಹಾಗೆಯೇ ಅರ್ಧ ದಾಳಿಂಬೆ ಮತ್ತು ಒಂದು ಫುಲ್ಲು ಪಚ್ಚಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ. ಪಚ್ಚಬಾಳೆಹಣ್ಣು ಎವ್ರಿ ಡೇ ನಮ್ಮ ಮೀಲಲ್ಲಿ ಇರಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪ ಹಾಲನ್ನ ಕೂಡ ಹಾಕ್ಕೊಂಡು ಮಿಲ್ಕ್ ಶೇಕ್ನ ರೆಡಿ ಮಾಡಿಕೊಂಡೆ. ಒಳ್ಳೆ ಗಟ್ಟಿಯಾಗಿರೋ ಸ್ಮೂದಿ ರೆಡಿ ಆಯಿತು. ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಏನು ಮಾಡ್ಕೊಳ್ಳೋಣ ಅಂತ ತಲೆ ಕೆಡ್ತಾ ಇತ್ತು. ರೈಸ್ ಐಟಮ್ನ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು 2 ಸ್ಕ್ರ್ಯಾಂಬಲ್ಡ್ ಎಗ್ನ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಏನು ಮಾಡ್ಕೊಳ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಸೊ 2
ಎಗ್ನ ಸ್ಕ್ರಾಂಬಲ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಎಗ್ನ ಕೂಡ ರೆಡಿ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ರವಾ ದೋಸೆನ ಕೂಡ ರೆಡಿ ಮಾಡಿಕೊಂಡೆ. ನೋಡಿ, ಆನಿಯನ್ನ ಫಸ್ಟ್ ಆ ಥರ ಹಾಕ್ಕೊಂಡು ಅದಾದಮೇಲೆ ಬ್ಯಾಟರ್ನ ಹಾಕ್ಕೊಂಡ್ರೆ ಅಲ್ಲಿ ಕಚ್ಕೊಳ್ಳುತ್ತೆ. ನಾವು ಬ್ಯಾಟರ್ನ ಫಸ್ಟ್ ಹಾಕ್ಕೊಂಡು ಅದ್ರ ಮೇಲೆ ಆನಿಯನ್ ಹಾಕ್ಕೊಂಡ್ರೆ ಅದನ್ನ ಮಗುಚುವಾಗ ಎಲ್ಲ ಉದ್ರೋಗ್ಬಿಡುತ್ತೆ. ಸೊ ಇದೊಂದು ಈಸಿ ಟ್ರಿಕ್. ನಾನು ಇದ್ರ ಜೊತೆಗೆ ಸ್ವಲ್ಪ ರೈಸ್ನೂ ಕೂಡ ಹಾಕ್ಕೊತೀನಿ. ಅಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ರೈಸ್ ಹಾಕ್ಕೊಂಡಿಲ್ಲ. ಏನಿಲ್ಲ, ಇದು ಕ್ಯಾಮ್ರಾ ಸರಿಯಾಗಿ ಕಾಣುತ್ತಾ ಅಂದ್ಬಿಟ್ಟು ಚೆಕ್ ಮಾಡಿಕೊಂಡೆ. ಆ್ಯಂಡ್ ಗಾಯ್ಸ್, ನಾನಿವತ್ತು ತೋರಿಸ್ತಾ ಇರೋದು ನಿಮಗೆ ಈ ಒಂದು ನೇಚರ್ ಗೋಲ್ಡ್ ಅನ್ನೋದೊಂದು ಫೇಶಿಯಲ್ ಕಿಟ್ಟು. ಇದು ತುಂಬ ವರ್ಷದಿಂದ ನಾನು ಯೂಸ್ ಮಾಡ್ತಿದ್ದೋ, ಅಂದರೆ ಲೈಕ್ ಯಾವಾಗಲೂ ಒಂದೊಂದು ಸಲ. ಇದು ತೊಗೊಂಡು ನನಗೆ 2 ಇಯರ್ ಆಯಿತು. 2 ಇಯರಿಂದ ಒಂದು 3 ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಬಟ್ ನಾನು ತುಂಬ ವೀಡಿಯೋಗಳಲ್ಲಿ ಹೇಳ್ಬಿಟ್ಟಿದ್ದೀನಿ, ನಾನು ಪ್ಯಾಂಪರ್ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಥರ ಫೀಲ್ ಆಗುತ್ತೆ ನನಗೆ. ತೊಗೊಂಡು ಇನ್ನೂ ಖಾಲಿ ಮಾಡೋಕ್ಕಾಗಿಲ್ಲ. ಇನ್ನೇನೋ ಎಕ್ಸ್ಪೈರ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಹಂಗೇನೆ ಕೆಲವೊಂದಷ್ಟು ನಮ್ಮ ಥರ ಹಳ್ಳಿ ಬ್ಯಾಕ್ಗ್ರೌಂಡ್ ಇರೋರು ಹಳ್ಳಿಗಳಲ್ಲಿ, ಸಣ್ಣ ಪುಟ್ಟ ಟೌನ್ಗಳಲ್ಲಿ ಪಾರ್ಲರ್ನ ಮಾಡಿರ್ತಾರೆ ನೋಡಿ. ಅವ್ರುಗಳು ಹೆಂಗೆ ಅಂದರೆ ಈ ಥರ ಒಂದು 250 ರೂಪೀಸ್ದು, 200 ರೂಪೀಸ್ದು, 300 ರೂಪೀಸ್ದು ಈ ಥರದ್ದು ಫೇಶಿಯಲ್ ಕಿಟ್ಗಳನ್ನ ತೊಗೊಂಡೋಗಿ ಇಟ್ಕೊಬಿಟ್ಟು ಇದನ್ನು ಎಷ್ಟು ಜನಕ್ಕೆ ಮಾಡ್ತಾರೆ ಅಂತ ಕೌಂಟ್ಲೆಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಷ್ಟಿಷ್ಟೇ ಹಾಕೊಂಡು ಉಜ್ಜಿ 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 ಏನೋ ಒಂದು ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಅಷ್ಟಕ್ಕೆ 700, 800ನ ತೊಗೋತಾರೆ. ಅದು ಅವಾಗ ಆ ಥರ ತೊಗೊತಾ ಇದ್ರು. ಯಾವಾಗಂದ್ರೆ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಫೇಶಿಯಲ್ ಮಾಡಿಸಿದ್ದು ಇದೇ ನೇಚರ್ ಗೋಲ್ಡಲ್ಲಿ, ಅದು ಪಾರ್ಲರಲ್ಲಿ. ಆವಾಗ ಇದನ್ನು ನೋಡಿಬಿಟ್ಟು ಹಂಗೆ ಶೋಕೇಸಲ್ಲಿ ಇಟ್ಟಿದ್ರು ಈ ಥರ. ಅದನ್ನು ನೋಡಿಬಿಟ್ಟು ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಕೈನೂ ಕೂಡ ಇದರಲ್ಲೇನೆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ. ಎಷ್ಟು ಮಿನಿಟ್ ನಾವು ಇದನ್ನ ಕ್ಲೆನ್ಸರಲ್ಲಿ ಕ್ಲೆನ್ಸ್ ಮಾಡಬೇಕು ಅನ್ನೋದನ್ನೆಲ್ಲ ಇಲ್ಲಿ ಹಿಂದೆನಲ್ಲೇ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇದನ್ನ 3 ಮಿನಿಟ್ಸ್ ಅಷ್ಟೇನೆ ನಾನು ಫಸ್ಟ್ ಒನ್ ಫೇಸ್ ವಾಶ್ನ ನಾನು ಮಸಾಜ್ ಮಾಡ್ಕೊತಾ ಇದ್ದೀನಿ. ಮೇಕಪ್ ಕಿಟ್ ಏನಂದ್ರೆ, ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮು ಪಾರ್ಲರಲ್ಲೇನೆ ಇದರಲ್ಲಿ ಫೇಶಿಯಲ್ನ ಮಾಡಿಸ್ಕೊಂಡಿದ್ದು. 2017 ನನ್ನ ಕಸಿನ್ ಮದುವೆಗೋಸ್ಕರ ನಾನು ಅದೇ ಫಸ್ಟ್ ಟೈಮ್, ಅಂದರೆ ನಾನು ಪಾರ್ಲರ್ಗೆ ಹೋಗಿ ನಾನು ಫೇಶಿಯಲ್ ಅಂತ ಕೂಡ ಮಾಡಿಸ್ಕೊಂಡೆ ಅಂದರೆ ಅದೇನೆ. ಆವಾಗ ಇದರಲ್ಲಿ ಮಾಡಿಬಿಟ್ಟು 700 ಎಷ್ಟೋ ತೊಗೊಂಡ್ರು. ತುಂಬಾ ಹೊಟ್ಟೆ ಹೊಡೆದೋಗ್ಬಿಡ್ತು. ಏನು 700 ಅಯ್ಯಪ್ಪ ಅಂತ. ಆಮೇಲೆ ಅಲ್ಲಿ ಡಿಸ್ಪ್ಲೇನಲ್ಲಿ ಇಟ್ಟಿದ್ರು. ನಾನು ನನ್ನ ಅಕ್ಕ ಎಲ್ಲ ಹೋಗಿದ್ವಲ್ಲ, ಹೆಸರನ್ನ ನೋಡ್ಕೊಂಡು ಬಂದ್ಬಿಟ್ಟು ಹಂಗೇನೆ ಸರ್ಚ್ ಮಾಡಿದ್ವಿ ಅಮೆಝಾನಲ್ಲಿ. ಆವಾಗ ಕಾಣಿಸ್ತು ಇದು. ಆಮೇಲೆ ರೇಟ್ ನೋಡ್ಬಿಟ್ಟು ಇನ್ನೂ ದೊಡ್ಡ ಶಾಕ್ ಆಗೋಗ್ಬಿಡ್ತು ನಮಗೆ. ಅಯ್ಯೋ ರಾಮ, ಈಗ 250 280 ಆ ಥರ ಎಲ್ಲ ಆಗಿರ್ಬೋದು ಏನೋ ಅಂತ ಅನಿಸುತ್ತೆ. ಇದನ್ನು ನಾನು ತೊಗೊಂಡು 2 ಇಯರ್ ಬ್ಯಾಕ್ ತೊಗೊಂಡಿದ್ದು. ನನಗೆ ಇದು 230ಗೇನೋ ಸಿಕ್ಕಿತ್ತು.
ರೇಟ್ ನೋಡ್ಬಿಟ್ಟು ಫುಲ್ ಶಾಕ್ ಆಗೋಗ್ಬಿಟ್ವಿ ನಾವು. ಯಪ್ಪ, ಇಷ್ಟು ಕಮ್ಮಿ ರೇಟ್ ತೊಗೊಂಡು ನನಗೆ ಮಾಡಿದ್ಲು, ನನ್ನ ಅಕ್ಕನಿಗೆ ಮಾಡಿದ್ಲು, ಮತ್ತು ಬೇರೆಯವರೆಲ್ಲ ಬಂದಿದ್ರು, ಅವ್ರುಗಳಿಗೂ ಮಾಡಿದ್ರು. ಎಲ್ಲರ ಹತ್ರ 700 800 ಅಂದರೆ ಎಷ್ಟು ದುಡ್ಡಾಯ್ತು ಗುರು ಅಂತ. ಅದಾದಮೇಲೆ ಅನಿಸಿದ್ದು ಓಕೆ ನಾವೇ ತೊಗೊಂಡು ನಾವೇ ಮಾಡ್ಕೊಳ್ಳೋಣ. ಅವ್ರು ಹೆಂಗೆಲ್ಲ ಮಸಾಜ್ ಮಾಡ್ತಾರೆ, ಯಾವ ಥರ ಸರ್ಕ್ಯುಲರ್ ಮೋಷನ್ ಈ ಥರದಲ್ಲಿ ಹೆಂಗೆಲ್ಲ ಮಾಡ್ತಾರೆ, ಯಾವ್ಯಾವ ಪಾಯಿಂಟ್ಗೆ ಅವ್ರು ಪ್ರೆಸ್ ಮಾಡ್ತಾರೆ ಎಲ್ಲ ಗೊತ್ತಾಯಿತು ನಮಗೆ. ಹಾಗಾಗಿ ನಾವು ಮನೆಗೇ ಆರ್ಡ್ರ್ ಮಾಡಿ ತರಿಸ್ಕೊಂಡು ಇದನ್ನು ಮಾಡ್ಕೊತ ಬಂದ್ವಿ. ಅಂದರೆ ಲೈಕ್ ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ, ಇನ್ನು ಬೇರೆ ಟೈಮಲ್ಲೆಲ್ಲ ನಾವು ಯಾವಾಗಲೂ ಯೂಸ್ ಮಾಡೇ ಇಲ್ಲ. ಇದು ನೋಡಿ ಇಷ್ಟು ಕ್ವಾಂಟಿಟಿಯಲ್ಲಿ ಇದೆ. ಇದು 50 ಗ್ರಾಮ್ 50 ಗ್ರಾಮ್ದು. ಅಂದರೆ 2 ಇಯರ್ ಆಗಿದೆ ತಗೊಂಡು. ಮಂಜು ಮೊನ್ನೆ ಬೈದ್ರು, ಸುಮ್ಮನೆ ತರಿಸ್ಕೊಬಿಟ್ಟೆ, ಏನೂ ಇಲ್ಲ ಸುಮ್ಮನೆ ಬಿದ್ದಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ನೆನಪಾಯಿತು ಇವತ್ತು ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಷ್ಟೇ. ಫೈನಲಿ ಇವತ್ತು ಈ ಒಂದು ಫೇಶಿಯಲ್ನ ಮಾಡ್ಕೊತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ. ಬಟ್ ನೀವು ಸಪೋಸ್ ಒಬ್ಬೊಬ್ರು ಸ್ಕಿನ್ಗೆ ಆಗುತ್ತೆ, ಒಬ್ಬೊಬ್ರು ಸ್ಕಿನ್ಗೆ ಆಗಲ್ಲ, ನೋಡಿಕೊಂಡು ತೊಗೊಂಡು ಮಾಡ್ಕೊಳ್ಬೋದು. ನನಗಂತೂ ಇದು ಏನೂ ತೊಂದರೆ ಆಗಿಲ್ಲ ಇದುವರೆಗೂ. ಸೊ ಹಂಗಾಗಿ ಮಾಡ್ಕೊತಿದ್ದೀನಿ. ನಂದು ಆಯಿಲಿ ಸ್ಕಿನ್ ಆ್ಯಕ್ಚುಲಿ. ಸಮ್ಟೈಮ್ಸ್ ಕಾಂಬಿನೇಷನ್ ಸ್ಕಿನ್ನಲ್ಲಿ ಇರುತ್ತೆ, ಸಮ್ಟೈಮ್ಸ್ ಆಯಿಲಿ ಸ್ಕಿನ್ ಆಗಿರುತ್ತೆ. ಬಟ್ ನನ್ನ ಸ್ಕಿನ್ ಇದೇ ಥರ ಅಂತ ಅಂದ್ಬಿಟ್ಟು ಪ್ರೆಡಿಕ್ಟ್ ಮಾಡೋದಕ್ಕಂತೂ ಆಗಲ್ಲ. ಯಾಕಂದರೆ ಅದೊಂಥರ ತಲೆ ಕೆಟ್ಟಂಗಿರುತ್ತೆ, ಹೇಳೋಕ್ಕಾಗಲ್ಲ. ಒಂದೊಂದು ಸೀಸನಲ್ಲಿ ಒಂದೊಂದು ಥರ ಇರ್ತದೆ. ಇವಾಗ ನಂದು ಫಸ್ಟ್ ಸ್ಟೆಪ್ ಆಗಿದೆ. ಆವಾಗಲೇ ಮಾತಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಮೆಣಸ್ದು ಕ್ಲೀನ್ ಮಾಡ್ತಾ ಇರೋದು ಮಿಷನ್ ಸೌಂಡ್ ಕೇಳಿಸ್ತಾ ಇದ್ದಿದ್ದರಿಂದ ನಾನು ಏನು ಮಾತಾಡಲಿಲ್ಲ ಅಷ್ಟೇ. ವೆರಿ ನೈಸ್. ತಗೊಂಡು ಮಾಡ್ಕೊಳ್ಬೋದು, ತುಂಬ ಸಲ ನಮಗೇನೆ ಆಗುತ್ತೆ. ಒಂದು ½ ಒಂದು 1 ಅವರ್ ಟೈಮ್ ಕೊಟ್ಕೊಂಡ್ರೆ ನಮಗೆ, ನಾವು ಇದನ್ನು ಆರಾಮ್ಸೆ ಇಲ್ಲಿ ಏನು ಇನ್ಸ್ಟ್ರಕ್ಷನ್ ಬ್ಯಾಕಲ್ಲಿ ಕೊಟ್ಟಿರ್ತಾರೆ ಅದೇ ಇನ್ಸ್ಟ್ರಕ್ಷನಲ್ಲಿ ನಾವು ಮಾಡ್ಕೊಂಡ್ಬಿಡ್ಬೋದು. ನಾನೇನಂದರೆ, ನನಗೆ ಒಬ್ರು ಆಂಟಿ ಹೇಳಿದ್ದು, ಎವ್ರಿ ಟೈಮ್ ಒಂದೊಂದು ಇದು ಆದಾಗ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಕಿನ್ಗೆ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಂದು ಫಸ್ಟ್ದು ಮಸಾಜ್ ಆಯಿತು, 3 ಮಿನಿಟ್ಸ್ ಮಸಾಜ್ ಇದ್ದಿದ್ದು. ನಾನು ತುಂಬ ಜೋರಾಗಿ ಮಾತಾಡ್ತಿದ್ದೀನಿ ಏನೋ ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ನನ್ನ ಹತ್ರ ಮೈಕೆಲ್ಲ ಇಲ್ವಲ್ಲ, ಹಂಗಾಗಿ ಸ್ವಲ್ಪ ಜೋರು ಕಿರ್ಚು ಮಾತಾಡ್ತೀನಿ. ಇನ್ನು ನೆಕ್ಸ್ಟ್ ಮತ್ತೆ ಪುನಃ ಮಾತಾಡೋಕ್ಕಾಗಲ್ಲ, ಮತ್ತೆ ಪುನಃ ಮೆಣಸು ಬಂತು, ಈಗ ಪುನಃ ಮಿಷನ್ ಸ್ಟಾರ್ಟ್ ಆಗುತ್ತೆ. ಏನಾದರೂ ಜೋರು ಕಿರ್ಚು ಮಾತಾಡ್ತಿದ್ದೀನಿ ಅಂತ ಅನ್ಸಿದ್ರೆ ಸಾರಿ. ಹೀಗೆ ಕ್ಲೀನಾಗಿ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ನನ್ನ ಲೈಫಲ್ಲಿ ನನಗೆ ಏನು ಬರ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ, ಪಿಂಪಲ್ಸ್ ಮಾತ್ರ ಯಾವ ಕಾರಣಕ್ಕೂ ಬರ ಇರಲ್ಲ. ವೆಟ್ ಮಾಡಿಕೊಂಡು ಒಂದು ಬೌಲಲ್ಲಿ ವಾಟರ್ನ ಇಟ್ಕೊಂಡು ವೆಟ್ ಮಾಡಿಕೊಂಡು ಹಾಗೆಯೇ ಹಿಂಗೆ ಒರೆಸ್ಕೊಳ್ಬೋದು, ಇಲ್ಲ ಹೋಗಿ ಫೇಸ್ ವಾಶ್ ಕೂಡ ಮಾಡ್ಕೊಬರ್ಬೋದು, ಇಲ್ಲ ಟಿಶ್ಯೂನಲ್ಲಿ ಒರೆಸ್ಕೊಳ್ಬೋದು. ನನಗೆ ಎದ್ದು ಓಡಾಡೋಕ್ಕಾಗ್ತಾಯಿಲ್ಲ, ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸಗಳಾಗೋಗ್ಬಿಟ್ಟಿದೆ, ತುಂಬ ಕಾಲು ನೋವ್ತಿದೆ. ಹಾಗಾಗಿ ನಾನು ಹಿಂಗೆ ಮಾಡ್ಕೊತಿದ್ದೀನಿ. ಇದು ಸ್ಕ್ರಬ್ಬಿಂಗು 5 ಮಿನಿಟ್ಸ್ ಇದೆ. ಯಾಕಂದ್ರೆ ಅದು ಲೈಟ್ ನನ್ನ ಮುಖಕ್ಕೆ ಹೊಡಿತಾ ಇರ್ತದಲ್ಲ, ಹಂಗಾಗಿ ನನಗೆ ಕಣ್ಣು ಮಂಜಾದಂಗೆ ಅನ್ಸುತ್ತೆ. 5 ಮಿನಿಟ್ಸ್ ಸ್ಕ್ರಬ್ ಮಾಡೋಕ್ಕಿದೆ. ಅದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಬೇಗ ಖಾಲಿ ಆಗಲಿ ಅನ್ನೋ ರೀಸನ್ಗೆ. ಏನಾದರೂ ಫಂಕ್ಷನ್ಸ್ಗೆ ಏನಾದರೂ ಅಟೆಂಡ್ ಮಾಡೋಕ್ಕಿರುತ್ತೆ ಅಂತ ಅಂದರೆ ಒಂದು 3 ಡೇಸ್ ಮುಂಚಿತವಾಗಿ ಮಾಡಿ. ಇನ್ನೂ ನಿಮಗೆ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಪಾರ್ಲರ್ಗಳಲ್ಲಿ ಬ್ಲೀಚ್ನ ಮಾಡಿಬಿಟ್ಟು ಅದಾದಮೇಲೆ ಈ ಫೇಶಿಯಲ್ನ ಮಾಡ್ತಾರೆ. ಬಟ್ ನಾನು ಬ್ಲೀಚ್ನ ಇಷ್ಟಪಡಲ್ಲ, ಹಾಗಾಗಿ ಹಂಗೆ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಎಫೆಕ್ಟಿವ್ ಆಗಿ ತೋರಿಸ್ಬೇಕು ಅಂದರೆ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಯಾವಾಗಾದ್ರೂ ತಂದ್ಬಿಟ್ಟು ಹಾಕೊಂಡು ಮಾಡಿ ತೋರಿಸ್ತೀನಿ. ಡೈಮಂಡ್ ಬ್ಲೀಚ್, ಗೋಲ್ಡ್ ಬ್ಲೀಚ್, ಸಿಲ್ವರ್ ಬ್ಲೀಚ್, ಈ ಥರ ಸುಮಾರು ವೆರೈಟೀಸ್ ಆಫ್ ಬ್ಲೀಚಸ್ ಇರುತ್ತೆ. ತುಂಬ ಜನ ಮದುವೆ ಹುಡುಗಿರಿಗೆ ಎಲ್ಲರಿಗೂ ಕೂಡ ಮಾಡೋದದೇನೆ. ನಾವು ಹೆಂಗೆ ಅಂದರೆ, ನಮ್ಮ ಅಕ್ಕಂದ್ರು ನನಗೆ ನಮ್ಮ ಅಕ್ಕ ಮಾಡಿಕೊಟ್ರೆ ನಾನು ನಮ್ಮ ಅಕ್ಕಂಗೆ ಮಾಡ್ಕೊಡೋದು, ಒಬ್ರಿಗೊಬ್ರು ಶಿಫ್ಟ್ ಆಗಿ ಮಾಡ್ಕೊತಾ ಇದ್ವಿ. ಬಟ್ ನಮಗೆ ನಾವು ಮಾಡ್ಕೋತೀವಿ ಅನ್ನೋದಕ್ಕಿಂತ ಬೇರೆಯವ್ರು ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೊರಗಡೆ ಸುಮ್ಮನೆ ಇಷ್ಟು ಚಿಕ್ಕ ಐಟಮ್ಗೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಡ್ಬೇಕಲ್ಲ ಅಂತ ನಮ್ಮ ಥರ ಯೋಚನೆ ಮಾಡೋ ಮೈಂಡ್ ಸೆಟ್ ಯಾರಿಗಾದ್ರೂ ಇದ್ದರೆ, ದುಡ್ಡು ಉಳಿಸ್ಬೇಕು ಅನ್ನೋ ಥರದ ಮೈಂಡ್ ಸೆಟ್ ಅವರು ಲೈಕ್ ಈ ಥರ ಮಾಡ್ಕೋಬೋದು.
ನನಗೆ ಅನ್ನೆಸೆಸರಿ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡೋದಂದ್ರೆ ಇಷ್ಟ ಆಗಲ್ಲ. ಅದುವರೆಗೂ ಕೌಂಟೇಬಲ್ ಆ್ಯಕ್ಚುಲಿ ನಾನು ಐಬ್ರೋಸ್ ಕೂಡ ಮಾಡಿಸಿರೋದು, ಬಟ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಹಿಂಗೆ ಬಿಟ್ಟಿದ್ದೀನಿ. ಮಾಡಿಸ್ಕೊಡ್ಬೇಕು. ಮಂಜು ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಸ್ಕ್ರಬ್ಬಿಂಗ್ ಕೂಡ ಮುಗೀತು. ಎವ್ರಿ ಸ್ಟೆಪ್ಪಲ್ಲಿ ಐಸ್ ಕ್ಯೂಬ್ನ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ನಾನಿಲ್ಲಿ ತಗೊಂಡಿರೋ ನೀರು ಕೂಡ ಕೋಲ್ಡ್ ಆಗಲಿ ಅಂದ್ಬಿಟ್ಟು ಐಸ್ ಕ್ಯೂಬ್ಗಳನ್ನ ಹಾಕೊಂಡಿದ್ದೀನಿ. 25 ಮಿನಿಟ್ಸ್ ಮಸಾಜ್. ಫೋರ್ತ್ ಒನ್ 2 ಮಿನಿಟ್ಸ್ ಅಷ್ಟೇನೆ. ಫೋರ್ತ್ ಒನ್ ಆಗಿ ಐಸ್ ಕ್ಯೂಬ್ ಕೂಡ ಮಸಾಜ್ ಮಾಡಿಕೊಂಡೆ. ಇವಾಗ ಫಿಫ್ತ್ ಒನ್ನು ಪ್ಯಾಕ್. ನಾನು ಈವ್ನಿಂಗ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂದ್ರೆ ಫುಲ್ ಓವರ್ ನೈಟ್ ಎಲ್ಲ ರೆಸ್ಟ್ ಸಿಗುತ್ತೆ ಫೇಸ್ಗೆ. ಸೊ ಅವಾಗ ಸ್ವಲ್ಪ ಏನಾದರೂ ಎಫೆಕ್ಟಿವ್ ಅಂತ ಅನ್ನಿಸ್ಬೋದೇನೋ ಅಂತ ಅಂದ್ಬಿಟ್ಟು ಹೆಂಗೆ ಅಂದರೆ ಐಸ್ ಕ್ಯೂಬ್ ಎಲ್ಲ ಹಾಕಿ ಮಸಾಜ್ ಮಾಡಿರೋದ್ರಿಂದ ಒಂಥರ ತಂಪು ಅನ್ನಿಸ್ತಿದೆ ಫೇಸು. ಮತ್ತು ಒಂಥರ ಫ್ರೆಶ್ ಫೀಲ್ ಆಗ್ತಿದೆ. ಗೈಸ್, ಇದಿಷ್ಟು ನನ್ನ ಸಿಂಪಲ್ ಫೇಶಿಯಲ್ ಆಗಿತ್ತು. ಮತ್ತು ನಾನಿಲ್ಲಿ ಈವ್ನಿಂಗ್ ಡ್ರಿಂಕ್ಗೆ ಆ್ಯಸ್ ಯೂಶ್ವಲ್ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳನ್ನ ನೆನೆ ಹಾಕಿರ್ತೀನಲ್ಲ ಅದನ್ನು ಹಾಕ್ಕೊಂಡು, ಹಾಗೆಯೇ ಸ್ವಲ್ಪ ಬೆಲ್ಲ ಪಾಕನ ಕೂಡ ಹಾಕ್ಕೊಂಡು ಅದನ್ನು ಕುಡಿದೆ. ಇನ್ನು ನೈಟ್ ಬಂದು ಅತ್ತೆ ಮನೆಯಿಂದ ಗೀ ರೈಸ್ ಮತ್ತು ಮಟನ್ ಸಾಂಬಾರು ಕೊಟ್ಟು ಕಳಿಸಿದ್ರು. ನೈಟ್ ಡಿನ್ನರ್ಗೆ ಅದೇ ಆಗೋಯ್ತು. ಅದ್ರ ಜೊತೆಗೆ ಬಾಳೆಹಣ್ಣು ಹಾಗೆಯೇ ಸ್ವಲ್ಪ ವಾಟರ್ ಮೆಲನ್ ಮತ್ತು ಬಟರ್ ಲಸ್ಸಿಯನ್ನು ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ವಾಟರ್ ಮೆಲನ್ನ ಸ್ಕಿಪ್ ಮಾಡಿದ್ರೂ ಆಗುತ್ತೆ ಬೇಗ ದಪ್ಪ ಆಗಬೇಕು ಅನ್ನೋರು, ಯಾಕಂದರೆ ಅದು ಊಟದ ಜೊತೆ ತೊಗೊಂಡ್ರೆ ಅಷ್ಟು ಬೇಗ ದಪ್ಪ ಆಗಲ್ಲ. ಆ್ಯಂಡ್ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.